ಮನೆಯ ದಾರಿದ್ರ್ಯವನ್ನು ಓಡಿಸಲು ಈ 19 ಅಂಶಗಳನ್ನು ನೆನಪಿನಲ್ಲಿಡಿ. ಮುಂಜಾನೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡುವುದು. ಮನೆಯ ಮುಂದೆ ಇರುವ ತುಳಸಿ ಗಿಡವನ್ನು ಪ್ರತಿನಿತ್ಯ ಪೂಜೆ ಮಾಡುವುದು. ಹಾಲು ಮತ್ತು ನೀರನ್ನು ಒಟ್ಟಿಗೆ ತರದಿರುವುದು. ಮುಂಜಾನೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳದಿರುವುದು. ಏಕೆಂದರೆ ಆ ದಿನ ಏನಾದರೂ ಕೆಟ್ಟದಾಗಿ ಜಗಳ, ಮನಸ್ತಾಪ, ಮನೆಯಲ್ಲಿ ಬಿರುಕು ಉಂಟಾದಲ್ಲಿ ಅದಕ್ಕೆಲ್ಲ ನೀವೇ ಕಾರಣ ಅನ್ನಿಸಬಹುದು. ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬರಬಹುದು. ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ಕಸ ಗುಡಿಸುವುದು. ಕೆಲವೊಮ್ಮೆ ದೇವರ ದರ್ಶನಕ್ಕೆ ಹೋದಾಗ ದಾನ ಮಾಡಿದ ನಂತರ ಊಟ ಮಾಡಿ ಬರುವುದು. ಮನೆಯಲ್ಲಿ ಮಹಿಳೆಯರು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು. ಅತಿಯಾದ ಅಹಂಕಾರದಲ್ಲಿ ಮೆರೆಯಬಾರದು. ಸೋಮವಾರ ಮತ್ತು ಶುಕ್ರವಾರ ಸಾಯಂಕಾಲದ ಸಮಯದಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚುವುದು. ರೊಟ್ಟಿ ಹಂಚನ್ನು ಬೋರಲು ಹಾಕದೇ ಇರುವುದು. ಹಸಿವು ಎಂದು ಬಂದವರಿಗೆ ಊಟ ಕೊಡದೆ ಅವಮಾನ ಮಾಡದಿರುವುದು. ಯಾರಿಗೇ ಆಗಲಿ ಅತಿಯಾದ ಸೋಮಾರಿತನ ಇರಬಾರದು. ಸೋಮಾರಿತನ ಇರುವ ಮನೆಯಲ್ಲಿ ದರಿದ್ರ ನೆಲೆಸಿರುತ್ತದೆ. ಮನೆಯಲ್ಲಿ ಯಾವಾಗಲೂ ಮುಸುರೆ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಡುವುದು. ಮಹಿಳೆಯರು ಹಣೆಯಲ್ಲಿ ಸದಾ ಕುಂಕುಮ ಹಚ್ಚಿಕೊಳ್ಳುವುದು. ಮನೆಯ ಮುಂದೆ ಯಾವಾಗಲೂ ರಂಗೋಲಿ ಹಾಕುವುದು. ಇದರಿಂದ ಹೊರಗಡೆಯಿಂದ ಬಂದಾಗ ಕೆಟ್ಟ ಶಕುನಗಳು ದೂರವಾಗುವುದು. ಮುರಿದು ಹೋದ ಬಾಚಣಿಕೆ ಬಳಸದಿರುವುದು. ತಂದೆ ತಾಯಿಗೆ ಅಗೌರವ ತೋರಿಸದೇ ಇರುವುದು. ಬೇರೆಯವರ ಮನೆಗೆ ಹೋದಾಗ ಅತಿಯಾಗಿ ಮಾತನಾಡುವ ಹವ್ಯಾಸ ಇಲ್ಲದಿರುವುದು. ಒಡೆದು ಹೋದ ಅಥವಾ ನಿಂತು ಹೋದ ಗಡಿಯಾರವನ್ನು ಬಳಸದೇ ಇರುವುದು. ದೇವರ ಪೂಜಾ ಸಾಮಗ್ರಿಗಳು ಮೊಂಡವಾಗಿದ್ದರೆ ಅದನ್ನು ಬಳಸಬಾರದು.